ಕಿಡ್ಸ್ ಶಿಶು ವಿಹಾರ ಶಾಲೆಯಲ್ಲಿ ಒಂದು ವಾರದ ಚೆಸ್ ತರಬೇತಿ ಹಾಗೂ ಸ್ಪರ್ಧೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿ ಇರುವ ಹಲೋ ಕಿಡ್ಸ್ ಶಿಶು ವಿಹಾರ ಶಾಲೆಯಲ್ಲಿ ಒಂದು ವಾರದ ಚೆಸ್ ತರಬೇತಿ ಹಾಗೂ ತರಬೇತಿ ಪಡೆದ ಮಕ್ಕಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಕ್ಕಳು ಅತ್ಯಂತ ಲವಲವಿಕೆಯಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದ್ರು. ನಂತರ ಮಾತನಾಡಿದ ಚೆಸ್ ಸೀನಿಯರ್ ಆರ್ಬಿಟರ್ ನವೀನ್, ಚೆಸ್ ಆಟ ದೇಶೀಯ ಆಟವಾಗಿದ್ದು ಕೇವಲ ಒಂದು ವಾರದಲ್ಲಿ ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಕಲಿತಿರುವುದು ಸಂತೋಷದ ವಿಚಾರವಾಗಿದ್ದು ಹೇಳಿ ಚೆಸ್ ಆಟದಲ್ಲಿ ಕಲಿಯಬೇಕಾದ ನೀತಿ ನಿಯಮಗಳ ಕುರಿತು ಮಾಹಿತಿ ನೀಡಿದ್ರು. ನಂತರ ಹಲೋ ಕಿಡ್ಸ್ ಶಿಶು ವಿಹಾರ ಶಾಲೆಯ ಆಡಳಿತ ಮಂಡಳಿ 2026-27ನೇ ಸಾಲಿನಲ್ಲಿ ಪ್ಲೇ ಗ್ರೌಂಡ್, ನರ್ಸರಿ, ಡೇ ಕೇರ್, ಎಲ್ಕೆಜಿ, ಯುಕೆಜಿ ತರಗತಿಗಳನ್ನು ಆರಂಭಿಸಿದ್ದು ಪೋಷಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದ್ರು. ಇದೇ ವೇಳೆ ಮಕ್ಕಳು ಹಾಗೂ ಪೋಷಕರು ಚೆಸ್ ಆಟವನ್ನ ಕಲಿತ ಮಕ್ಕಳ ಕುರಿತು ಸಂತಸ ಹಂಚಿಕೊಂಡ್ರು. ಅದೇ ರೀತಿ ಮಕ್ಕಳು ಸಹ ಆಟ ಕಲಿತ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಚೆಸ್ ಆಟದಲ್ಲಿ ಪಾಲ್ಗೊಂಡು ಪ್ರಥಮ ಸ್ಥಾನ ನಾಗವಶಿಷ್ಠ, ದ್ವಿತೀಯ ಸ್ಥಾನ ಪನವ್ ಹಾಗೂ ತೃತೀಯ ಸ್ಥಾನ ನಿಹಾಲ್ ಪಡೆದಿದ್ದು ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು, ಪೋಷಕರು ಹಾಗೂ ಹಲೋ ಕಿಡ್ಸ್ ಶಿಶು ವಿಹಾರ ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿ ಹಾಜರಿದ್ದರು. ನಮ್ಮಲ್ಲಿ ದೊಡ್ಡದಾಗಿ ಬೆಳೆಯೋ ತರ ಮಾಡ್ಕೊಡಿ. ಇದು ನನ್ನ ರಿಕ್ವೆಸ್ಟ್ ನಿಮ್ಗೆ, ಯಾಕೆಂದ್ರೆ ಇದು ನಮ್ಮ ದೇಶದ ಆಟ, ನಮ್ಮ ಹಳೆಯ ತಲೆಮಾರುಗಳಿಂದ ಬಂದಿರುವಂತ ಆಟ. ಓಕೆನಾ? ಥ್ಯಾಂಕ್ ಯು. ಹೊಸದಾಗಿ ಮಕ್ಕಳು ಚೆಸ್ ಕಲ್ತಿದ್ದಾರೆ, ತುಂಬಾ ಖುಷಿ ಆಗ್ತದೆ ನನಗೆ. ಬೀಯಿಂಗ್ ಸೀನಿಯರ್ ನ್ಯಾಷನಲ್ ಆರ್ಬಿಟರ್ ಮತ್ತೆ ಸರ್ಟಿಫೈಡ್ ಚೆಸ್ ಕೋಚ್ ನವೀನ್ ಅಂತ. ಇಲ್ಲಿ ಮಕ್ಕಳು ಸಾಧಾರಣವಾಗಿ ಚೆಸ್ ಆಡ್ತಿದ್ರು ಅಂಡ್ ಅವ್ರು ಹೇಳ್ತಿದ್ರು ನಮಗೆ ಬೇಸಿಕ್ ಗೊತ್ತಿದೆ, ಸ್ವಲ್ಪ ಆಟ ಆಡ್ತೀವಿ ಅಂತ. ಆದ್ರೆ ಈಗ ಆಸ್ ಪರ್ ಇಂಟರ್ನ್ಯಾಷನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನ್ ಆಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು, ಮತ್ತೆ ಜಡ್ಜ್ಮೆಂಟ್ ಆನ್ಲೈನ್ ಅಲ್ಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು, ಆಫ್ಲೈನ್ ಅಲ್ಲಿ ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ ಸಾಫ್ಟ್ವೇರ್ ನ ಯೂಸ್ ಮಾಡ್ಬೇಕು, ಆಟ ಆಡ್ಬೇಕಾದ್ರೆ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೇಂಜಸ್ ಆಗುತ್ತೆ. some ರೂಲ್ಸ್ ನೋಡಿದಾಗ ನಮಗೆ ಸರಿ ಅನ್ಸುತ್ತೆ, ಬಟ್ ಪ್ರಾಕ್ಟಿಕಲಿ ಅದು ಬೇರೆನೇ ಇರುತ್ತೆ. ಅದೆಲ್ಲದನ್ನು ಮಕ್ಕಳು ತಿಳ್ಕೊಂಡಿದ್ದಾರೆ. ಮತ್ತೆ ಅವರು ತುಂಬಾ ಕಮ್ಮಿ ಟೈಮಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲೂ ಕೂಡ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ತುಂಬಾ ಖುಷಿ ಅನಿಸ್ತದೆ. ನಮ್ಮ ಹೆಸರನ್ನ, ಈ ಊರಿನ ಹೆಸರನ್ನ, ಪೇರೆಂಟ್ಸ್ ಹೆಸರನ್ನ, ಮತ್ತೆ ಇಲ್ಲಿ ಕೋಚಸ್ ಆಕ್ಚುಲಿ ಹಲೋ ಕಿಡ್ ನಮಗೆ ತುಂಬಾ ಹೆಲ್ಪ್ ಮಾಡಿ ಅವರು ಕರ್ಸಿದ್ರಿಂದ ಇಲ್ಲಿ ಎಲ್ಲ ಮಕ್ಕಳಿಗೂ ಚೆಸ್ ಕಲಿಯೋಕೆ ಅವಕಾಶ ಆಗಿದೆ. ಥ್ಯಾಂಕ್ಸ್ ಟು ಹಲೋ ಕಿಡ್, ಆಲ್ ಆಫ್ ಯು ಪ್ಲೀಸ್ ಕ್ಲಾಪ್ ಟು. ಚೆಸ್ ಕಲಿತಿದ್ದು ನಮಸ್ತೆ, నా పేరు మేఘశ్రీ. నేను చెస్ క్లాస్కి వచ్చినాను. ఫస్ట్ డే నాకు నర్వస్ అయిపోయింది, మళ్ళీ పోతా పోతా ఎంజాయ్ చేసినాను. నాకు ఈ స్కూల్ నచ్చింది. Now I'm going to talk about the chess camp. As soon as I stepped into the camp, I felt so nervous and I was happy, little bit excited. But when days passed, I thought that I improved a lot and took part in it. The days which won the competition were so happy and the competition was very exciting. I thought that I learned something new. This chess camp was so helpful and I thought this chess camp would make my friendship start. మా పాపని ఇక్కడ చెస్ క్లాస్కి జాయిన్ చేశాము. అంటే ఫస్ట్ వాట్సాప్లో వచ్చినప్పుడు ఈ 4 daysలో ఏం నేర్చుకుంటామా అనే డెసిషన్ మేకింగ్లోనే మనం జాయిన్ చేయాలా వద్దా. బట్ తనకి ఇంట్రొడక్షన్ క్లాస్ అటెండ్ అయినప్పుడు చాలా ఇంట్రెస్టింగ్గా చెప్పారు నవీన్ సార్. పిల్లల్ని చాలా అట్రాక్ట్ చేసేలాగా చెప్పారు. తనకి నచ్చింది. సో షీ వాంట్ టు జాయిన్, అందుకని జాయిన్ చేశాము. మనం ఇంట్లో ఆడే చెస్ వేరే అండ్ ఇక్కడ వాళ్ళు తెలుసుకున్న రూల్స్ వేరే, మనం ఆడుతున్నది వేరే, ఇక్కడ వేరేగా. సో ఇప్పుడు తనకి రూల్స్ ప్రకారం ఆడటం ఎలా అని కాన్ఫిడెన్స్ వచ్చింది. చాలా ఇంప్రూవ్ అయింది. 4 daysలో చాలా ఇంప్రూవ్ అయింది. ఆ చేంజ్ మేము చూస్తున్నాము. సో శిశు విహార్ హలో కిడ్స్ ద్వారా ఇది మంచి ప్లాట్ఫామ్ అయింది చెస్ నేర్చుకోవడానికి. అట్లీస్ట్ పబ్లిక్ చాలా బాగా అనిపించింది. ಥ್ಯಾಂಕ್ ಯು. ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು
ನನ್ನ ಮಗ ಈ ಸಲ ಸಮ್ಮರ್ ಕ್ಯಾಂಪ್ಗೆ ಎಲ್ಲಿ ಹೋಗ್ಬೇಕು ಅಂತ ಅನ್ಕೋತಾ ಇದ್ದ. ಈಗ ಹೆಲೋ ಕಿಡ್ಸ್ ಇಂದ ಇವರು ಚೆಸ್ ಕಲಿಸ್ತಾ ಇದ್ದಾರೆ. ಅದು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾನೆ. ಒಂದು ವಾರದಿಂದ ನಡೆಸ್ತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಮಕ್ಕಳಿಗೆ. ಅದನ್ನೆಲ್ಲ ನೋಡಿದ್ವಿ ನಾವು ಇಲ್ಲಿ ಯಾವ ತರ ಮಾಡ್ತಾರೆ, ಯಾವ ತರ ಹೇಳ್ಕೊಡ್ತಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಮಕ್ಕಳಿಗೆ ಭವಿಷ್ಯದಲ್ಲಿ ತುಂಬಾ ಯೂಸ್ ಆಗತ್ತೆ. ಚೆಸ್ ಆಟ ಆಡೋರು ಇಲ್ಲಿ ಬಂದು ಕಲಿಬಹುದು.